ಅಶೋಕ, ನೀನ್ ಇಲ್ಲೇ ಇದೀಯನಾ? ಹೌದು, ಇಲ್ಲೇ ಇದ್ದೀನಿ. ಎಲ್ಲಿಗೆ ಹೋಗ್ಬೇಕಾಗಿತ್ತು? ನಿನ್ನ ಗೆಳೆಯ ರಾಮ ಕುಂಭಮೇಳಕ್ಕೆ ಹೋದ, ನಿನ್ನನ್ನು ಕರೀಲಿಲ್ವಾ? ಹಾಗೆ ಹೊಟ್ಬಿಟ್ನ ಅವನು. ನಿನ್ನೂ ಕರೀದೆ ಹೋಗಿದ್ದಾನೆ ಅಂದ್ರೆ ನೋಡು. ಮೋಸ್ಟ್ಲಿ ಹೆಂಡತಿ ಮಗಳು ಬಂದ ಮೇಲೆ ಗೆಳೆಯನ್ನೇ ಮರ್ತ್ಬಿಟ್ಟ. ಮರೆಯೋದಾ? ಹೆಂಡತಿ ಮಗಳೇ ಬೇರೆ ಅಕೌಂಟು, ಫ್ರೆಂಡ್ಶಿಪ್ಪೇ ಬೇರೆ ಅಕೌಂಟ್ ಚಿಕ್ಕಪ್ಪ. ಓ ಹಾಗೆ. ಆ್ಯಕ್ಚುಲಿ ಒಬ್ರು ಬಂದರು ಅಂದ ತಕ್ಷಣ ಇನ್ನೊಬ್ಬರನ್ನ ಮರೆಯೋನಲ್ಲ ನನ್ನ ಗೆಳೆಯ. ಅವನು ಕುಂಭಮೇಳಕ್ಕೆ ಹೊರಡಬೇಕಾದ್ರೆ ನನ್ನೂ ಪ್ರಿಯನೂ ಕರೆದ. ಬಟ್ ಪ್ರಿಯ ಇನ್ನೂ ರೆಸ್ಟಲ್ಲಿ ಇರೋದ್ರಿಂದ ಅವಳು ಬರಲ್ಲ ಅಂತ ಹೇಳಿದ್ಲು. ಅದಕ್ಕೆ ನಾನು ಹೋಗೋದು ಬೇಡ ಅಂತ ಅನ್ಕೊಂಡೆ. ಅದೇ, ನೀನು ಹೋಗ್ಲಿಲ್ಲ ಅನ್ನೋದೇ ನನಗೆ ತುಂಬ ದೊಡ್ಡ ಆಶ್ಚರ್ಯ ನೋಡು. ಕಮಾನ್ ವಿಶ್ವ, ಸ್ಟುಪಿಡ್ ಕ್ವೆಶ್ಚನ್ಸ್ ಕೇಳೋದಕ್ಕೆ ಹೋಗ್ಬೇಡ. ಗಂಡ ಹೆಂಡತಿ ಮಧ್ಯೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಯಾಕೆ ಅಂತ ಅವನೇ ಅರ್ಥ ಮಾಡಿಕೊಂಡು ಹೋಗದೆ ಇರ್ಬೋದು. ಆ್ಯಕ್ಚುಲಿ ನಾನು ಹೋಗದಿರೋದಕ್ಕೆ ಬೇರೆ ಕಾರಣನೂ ಇದೆ. ನಾನು ಹೊರಟೋದ್ರೆ ಇಲ್ಲಿನ ಕೆಲಸಗಳನ್ನ ಯಾರು ನೋಡ್ಕೊತಾರೆ? ಕೇಳಿಸ್ಕೊಂಡ್ಯಾ? ಅಪ್ಪನ ಬಿಟ್ಟರೆ ಆಫೀಸ್ ಕೆಲಸ ಮಾಡೋದಕ್ಕೆ ನಮ್ಮ ಮನೇಲಿರೋನು ಒಬ್ಬನೇ, ದ ಗ್ರೇಟ್ ಅಶೋಕ್, ನಂಬಿಕಸ್ತ. ನಂಬಿಕೆಗೆ ಇನ್ನೊಂದು ಹೆಸರೇ ಅಶೋಕ ಅಲ್ವನ? ನಂಬಿಕೆ ಅನ್ನೋದು ಬಹಳ ದೊಡ್ಡ ವಿಷಯ. ಅದು ಎಲ್ಲರ ಹತ್ರನೂ ಸಿಗಲ್ಲ. ನಿಜ ಹೇಳಬೇಕು ಅಂತಂದ್ರೆ ಕುಂಭಮೇಳಕ್ಕೆ ರಾಮ್, ಸೀತಾ, ಸಿಹಿ ಇವ್ರು 3 ಜನನೇ ಹೋಗ್ಬೇಕು. ಅಲ್ಲಿನ ಪುಣ್ಯ ಸ್ನಾನದಿಂದ ಸಿಗುವಂತ ಶಕ್ತಿ ಬೇಕಾಗಿರೋದು ಅವ್ರು 3 ಜನಕ್ಕೆ. ಅದೇನೋ ಹೇಳ್ತಾರಲ್ಲ, ದುಷ್ಟ ಶಕ್ತಿ ಅಂತ. ದುಷ್ಟರ್ ಕೆಟ್ಕಣ್ಣು ರಾಮನ್ ಮೇಲೆ ಬಿದ್ದಿದೆ. ಅದರಿಂದ ಪಾರಾಗಬೇಕು ಅಂತಂದ್ರೆ ದೈವಬಲ ಬೇಕೇ ಬೇಕಲ್ವಾ? ಹೌದು ಅಶೋಕ, ಕಣ್ಣಿರೋದಂತೂ ಹೌದು. ಚಿಕ್ಕಪ್ಪ, ಸೂರ್ಯಲ್ಲಿ ಈ 2 ಫೈಲ್ಗಳ ಮೇಲೆ ಸೈನ್ ಆಗಬೇಕಾಗಿತ್ತು. ನಮ್ಮ ಅಪ್ಪಾಜಿ ರೂಮಲ್ಲಿದ್ದಾರೆ. ಸರಿ. ಭಾರ್ಗೋ, ಕ್ಲೈಂಟ್ ಕಾಯ್ತಾ ಇದ್ದಾರೆ, ಹೋಗಿ ಬರ್ತೀನಿ. ಸಿಹಿ, ಬಾ ಹೋಗೋಣ. ನಾನ್ ಬರಲ್ಲ, ಭಯ ಆಗುತ್ತೆ. ಅಪ್ಪ ಇದಾರಲ್ಲ ನಿನ್ ಜೊತೆ, ಏನೂ ಆಗಲ್ಲ, ಬಾ. ಓಹೋ, ಸುಬ್ಬಿ ಹೋಗು. ರಾಮ್, ಹೇಳಿ ಇವಳಿಗೆ. ಪುಟ, ಇದು ಗಂಗಾ, ಯಮುನಾ, ಸರಸ್ವತಿ 3 ನದಿಗಳು ಸೇರೋ ಪವಿತ್ರವಾದ ಜಾಗ. ಇಲ್ಲಿ ನಾವು ಏನೇ ಕೇಳ್ಕೊಂಡ್ರು ಅದು ನೆರವೇರುತ್ತೆ. ನಮ್ಮ ಪಾಪಗಳು, ಕಷ್ಟಗಳು ಎಲ್ಲ ಕಳೆದೋಗುತ್ತೆ. ನಾವು 3 ಜನಕ್ಕೂ ಒಳ್ಳೇದಾಗುತ್ತೆ. ಬಾ. ಸುಬ್ಬಿ, ಅಪ್ಪ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಹೋಗು. ನಾನಿರ್ತೀನಿ ನಿನ್ ಜೊತೆ. ನೋಡಿ, ಬರ್ತಾ ಬರ್ತಾ ನಿಮ್ ಮಾತು ಕೇಳ್ತಿದ್ದಾಳೆ. ಬಾ. ಮುಳುಗಣ್ವಾ? ಭಯ ಆಗುತ್ತೆ. ಅಪ್ಪ ಹೇಗ್ ಮುಳುಗ್ತಾರೆ ನೋಡಿಲಿ. ಅಂತ? ಅಷ್ಟೇ. Three, 2, 1.
ಸೀತಮ್ಮ ಅಪ್ಪನ ಜೊತೆ ಯಾವತ್ತೂ ಹೀಗಿರಕ್ಕಾಗಲ್ವಲ್ಲ. ನನಗೂ ಸುಬ್ಬಿ ಥರ ಅವ್ರ ಜೊತೆ ಇರಬೇಕು ಅನ್ಸುತ್ತೆ. ಅವ್ರನ್ನ ಮುಟ್ಟಬೇಕು, ಆಟ ಆಡಬೇಕು, ನೀರು ಹಾಕಬೇಕು ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ? ನಾನು ಸೀತಮ್ಮ ಅಪ್ಪನ್ನ ಟಚ್ ಮಾಡ್ದೆ, ಮತ್ತೆ ಮುಟ್ಟಕ್ಕೆ ಆಗ್ತಿಲ್ಲ. ನಾನು ಅವ್ರನ್ನ ಮತ್ತೆ ಟಚ್ ಮಾಡೋ ಥರ ಮಾಡಿ ಆಗ್ಲೇ ಏನೋ ಮ್ಯಾಜಿಕ್ ಮಾಡಿದ್ರಲ್ಲ, ಹಾಗೆ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನೀನ್ ಕೇಳಿದ್ದೇನು ಒಂದ್ಸರಿ ಮುಟ್ಬೇಕು ಅಂತ ಅಲ್ವಾ? ಅದಾಗಿದೆ ಅಲ್ವಾ? ಪ್ಲೀಸ್ ಪ್ಲೀಸ್ ಪ್ಲೀಸ್. ನಿನಗೆ ದೇಹನೇ ಇಲ್ದೇ ಇರೋದ್ರಿಂದ ನೀನ್ ಬೇರೆಯವ್ರಿಗೆ ಕಾಣಿಸಲ್ಲ. ನೀನು ಯಾರನ್ನೂ ಮುಟ್ಟೋಕ್ಕೂ ಆಗಲ್ಲ. ಆದ್ರೆ ಒಂದ್ಸಲ ಮುಟ್ಟದ್ನಲ್ಲ, ಹಾಗೆ ಮಾಡಿ. ನೀವು ದೇವ್ರಲ್ವಾ? ದೇವ್ರು ನಾನಲ್ಲ ಮಗು. ಆದ್ರೆ ನೀನು ದೇವರ ಆರಾಧನೆ ಮಾಡಿದ್ರೆ ಆಗ್ಬಹುದು. ಬಂ ಬಂ ಭೋಲೆನಾಥ್, ಜೈ ಬಜರಂಗ ಬಲಿ. ಏನಿದು? ಆ ಹನುಮಂತನ ಕೃಪೆ ಈ ದಾರದಲ್ಲಿದೆ. ಇದನ್ನ ನಿನ್ ಹತ್ರ ಇಟ್ಕೋ. ಆ ಹನುಮಪ್ಪ ಕೃಪೆ ಮಾಡಿದ್ರೆ ನೀನ್ ಅನ್ಕೊಂಡಿರೋ ಶಕ್ತಿ ನಿನಗ್ ಸಿದ್ಧಿಯಾಗುತ್ತೆ. ಹೌದಾ? ಶಕ್ತಿ ಅಂದ್ರೆ ಪವರಾ? ನನಗ್ ಪವರ್ ಬರ್ತಾ?